ಬಸ್ ಸ್ಟ್ಯಾಂಡು ಸಂಪೂರ್ಣ ಹದಗೆಟ್ಟು ಹೋಗಿದೆ. ಇದಕ್ಕೆ ಕಾಂಗ್ರೆಸ್ ಸರ್ಕಾರನೇ ಕಾರಣವೇ ಹೊರತು ತನಕ ಕೊಟ್ಟಿಲ್ಲ. ಚುನಾವಣೆ ಪೂರ್ವದಲ್ಲಿ 2 ತಿಂಗಳದ್ದು ಒಂದೇ ಸಾರಿ ಹಾಕಿದ್ರು, ಮತ ಬರಲಿ ಅನ್ನುವಂಥ ಉದ್ದೇಶದಿಂದ. ಇವತ್ತು 3 ತಿಂಗಳದ್ದು ಹಾಕಲಿಲ್ಲ. ಭಾಗ್ಯಲಕ್ಷ್ಮಿ ಗೃಹಲಕ್ಷ್ಮಿ ಆಮೇಲೆ ಅಕ್ಕಿ ಬದಲಿಗೆ ದುಡ್ಡು ಹಾಕ್ತೇನೆ ಅಂತ ಹೇಳಿದ್ರು, ಅದು ಹಾಕಲಿಲ್ಲ. ಪಂಚಾಯತದ ಸದಸ್ಯರಿಗೆ ಗೌರವಧನ ಹಣನೇ ಕೊಟ್ಟಿರಲಿಲ್ಲ. ಅದರ ನಂತರ ನಾವು ಕಳೆದ ಅಧಿವೇಶನದಲ್ಲಿ ಗದ್ದಲ ಮಾಡಿದ ನಂತರ 3 ತಿಂಗಳದ 4 ತಿಂಗಳದ ಹಾಕಿದ್ರು, 2 ತಿಂಗಳದ ಬಾಕಿ, ಈಗ ಮತ್ತೆ ಬಾಕಿ ಇದೆ. ಅಭಿವೃದ್ಧಿ ಅಂತೂ 1 ವರ್ಷದಲ್ಲಿ ಶೂನ್ಯ ಆಗಿದೆ. ಯಾವುದೇ ವಿಶೇಷವಾಗಿ ಶಾಲೆಗಳ ರಿಪೇರಿಗೆ ದುಡ್ಡು ಕೊಟ್ಟಿಲ್ಲ ಈ ಸರ್ಕಾರ. ರಸ್ತೆ ರಿಪೇರಿ ಮಾಡ್ತಾನೆ ಇಲ್ಲ. ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಾವು ನಗರ ಮತ್ತು ಗ್ರಾಮೀಣ ಪ್ರದೇಶದ 180ರಷ್ಟು ರಸ್ತೆಗಳನ್ನು ನಾವು ನಿರ್ಮಾಣ ಮಾಡಿಕೊಟ್ಟಿದ್ದೇವೆ. ಇವತ್ತು ಬಸ್ ಸ್ಟ್ಯಾಂಡ್ ಸೋರ್ತಾ ಇದೆ. 14 ವರ್ಷದ ಹಿಂದೆ ಭಾರತೀಯ ಜನತಾ ಪಾರ್ಟಿ ಮತ್ತು ನಾನು ಶಾಸಕನಿದ್ದಂಥ ಸಂದರ್ಭದಲ್ಲಿ ಅದರ ಉದ್ಘಾಟನೆಯನ್ನು ನಾವೇ ಮಾಡಿದ್ವಿ. ಇವತ್ತು ಅದು ಬಸ್ ಸ್ಟ್ಯಾಂಡ್ ಸೋರ್ತಾ ಇದೆ. ಬಸ್ ಸ್ಟ್ಯಾಂಡ್ ಒಳಗಡೆ ಕಾಲಿಡ್ಲಿಕ್ಕೆ ಆಗ್ತಾ ಇಲ್ಲ, ಅಷ್ಟು ಹೊಂಡ ಬಿದ್ದಿದೆ. ಜನಗಳಿಗೆ ತಪ್ಪು ಮಾಹಿತಿಯನ್ನು ನಡೆದರೆ ಶಾಸಕರು ಏನೂ ಮಾಡ್ತಾ ಇಲ್ಲ ಎನ್ನುವಂಥದ್ದನ್ನು, ನಮಗೆ ಏನೂ ಅವರು ಅನುದಾನವೇ ಕೊಡ್ತಾ ಇಲ್ಲ. ಇದ್ರ ಬಗ್ಗೆ ನಾನು ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರಿಗೆ ಪತ್ರ ಕೊಟ್ಟಿದ್ದೇನೆ ಬಸ್ ಸ್ಟ್ಯಾಂಡ್ ಬಗ್ಗೆ, ಮತ್ತು ವ್ಯವಸ್ಥಾಪಕ ನಿರ್ದೇಶಕರು ಭರತ್ ಅವರಿಗೆ ಫೋನ್ ಮೂಲಕ ಮಾತಾಡಿದ್ದೇನೆ, ಪತ್ರ ಕಳಿಸಿದ್ದೇನೆ. ಈಗಿನ ವ್ಯವಸ್ಥಾಪಕ ನಿರ್ದೇಶಕರಾದಂಥ ಶ್ರೀಮತಿ ಪ್ರಿಯಾಂಗಾರ್ ಅವರಿಗೆ ಇವತ್ತು ಮತ್ತೆ ಫೋನ್ ಮಾಡಿದೆ. ನಾನು ಬಂದ ನಂತರ ಜಾಯ್ನ್ ಆದ ನಂತರ ಫೋನ್ ಮಾಡಿದ್ದೆ. ಕನಿಷ್ಠ ಸೀಟ್ ಆದರೂ ಹಾಕ್ಕೊಡ್ರಿ ಅನ್ನುವಂಥ ಮನವಿ ಮಾಡಿದ್ದೇನೆ. ಸೀಟ್ ಒಂದು ಹಾಕ್ಕೊಡ್ತೇನೆ ಸದ್ಯದಲ್ಲಿ ಅನ್ನುವಂಥದ್ದನ್ನು ಭರವಸೆ ಕೊಟ್ಟಿದ್ದಾರೆ. ಕೂತ್ಕೊಳ್ಳಿಕ್ಕೆ ಜನರಿಗೆ ಆಗ್ತಾ ಇಲ್ಲ ಪ್ರಯಾಣಿಕರಿಗೆ ಅನ್ನುವಂಥದ್ದನ್ನು. ಬಸ್ ಸ್ಟ್ಯಾಂಡು ಸಂಪೂರ್ಣ ಹದಗೆಟ್ಟು ಹೋಗಿದೆ. ಇದಕ್ಕೆ ಕಾಂಗ್ರೆಸ್ ಸರ್ಕಾರನೇ ಕಾರಣವೇ ಹೊರತು ಶಾಸಕನಾಗಿ ನನಗೆ ಯಾವುದೇ ಅನುದಾನವನ್ನು ಇಲ್ಲಿ ತನಕ MLA ಗ್ರಾಂಟ್ಸ್ ಬಿಟ್ಟರೆ ಬೇರೆ ಯಾವ ಅನುದಾನನೂ ಕೊಟ್ಟಿಲ್ಲ. ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.